ನಮಸ್ತೆ. ವಾಯ್ ಮಕಾಶಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ತುಂಬ ಕುತೂಹಲಕಾರಿ ಮತ್ತು ತುಂಬ ಅವಶ್ಯಕತೆ ಇರುವಂಥ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇನೆ. ಇವತ್ತಿನ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒತ್ತಡ ಮತ್ತು ಅತಿ ವೇಗದ ಬದುಕು ಸರ್ವೇ ಸಾಮಾನ್ಯವಾಗಿದೆ. ಈ ಥರ ಒತ್ತಡ ಮತ್ತು ಅತಿ ವೇಗದ ಬದುಕಿನಲ್ಲಿ ಮನಸ್ಸು ಮತ್ತು ಮಾನಸಿಕ ಸ್ಥಿತಿಯನ್ನು ಸ್ಥಿರವಾಗಿಟ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅದಕ್ಕೋಸ್ಕರ ಯಾವ ರೀತಿ ನಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಮ್ಮಿ ಮಾಡಬೇಕು, ಜೊತೆಗೆ ಯಾವ ರೀತಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದಾ ಆರೋಗ್ಯವಾಗಿ ಚೈತನ್ಯದಿಂದ ಇರಬೇಕನ್ನುವಂಥ ವಿಷಯದ ಕುರಿತು ಇವತ್ತು ಹೇಳಕ್ಕೆ ಬರ್ತಾಯಿದ್ದೀನಿ. ತುಂಬ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಇದಕ್ಕೆ ಒತ್ತಡ ಜೀವನಕ್ಕೆ ಮತ್ತು ಆತಂಕ ನಿವಾರಣೆ ಮಾಡಲು, ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಮ್ಮಿ ಮಾಡಲು ಧ್ಯಾನ ಅನ್ನುವಂಥ ಅದ್ಭುತವಾದಂಥ ವಿಚಾರವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಅದನ್ನು ನಾವು ಮರೆತು ಇವತ್ತು ಧ್ಯಾನದ ಕಡೆ ಆಸಕ್ತರಾಗದೇ, ಧ್ಯಾನ ಮಾಡ್ದೇ ನಾವು ಒತ್ತಡ ಜೀವನದ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಆಕರ್ಷಣೆಯ ಬದುಕಿನ ಕಡೆಗೆ ನಾವು ಹೆಚ್ಚು ವಾಲ್ತಾ ಇದ್ದೀವಿ. ಅದನ್ನು ಬಿಟ್ಟು ಧ್ಯಾನದ ಕಡೆ ಪ್ರತಿದಿನ ಕನಿಷ್ಠ ಒಬ್ಬ ಮನುಷ್ಯ 40 ನಿಮಿಷ ಆದರೂ ಧ್ಯಾನ ಮಾಡ್ತಾ ಸತತ 3 ತಿಂಗಳ ಧ್ಯಾನ ಮಾಡ್ತಾ ಇದ್ದರೆ ಆಗ ಅವನ ಒಂದು ಮಾನಸಿಕ ಸ್ಥಿತಿ ಮತ್ತು ಒತ್ತಡ, ದೈಹಿಕ ಒತ್ತಡ ಇವೆಲ್ಲ ಕ್ರಮೇಣ ನಿಯಂತ್ರಣಗೊಂಡು ಆರೋಗ್ಯ ಮತ್ತು ಚೈತನ್ಯ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುತ್ತಾ ಹೇಳುತ್ತಾ ಈ ಒಂದು ಧ್ಯಾನದ ಕುರಿತು ನಮ್ಮ ಭಾಗದವರ ಆದ ಚೆನ್ನಪ್ಪ ಗುರೂಜಿಯವರು ದೇವದುರ್ಗ ತಾಲೂಕಿನ ಮೂಲತದವರು. ಇವರು ಧ್ಯಾನದ ಕುರಿತು ಮತ್ತು ಕೆಲವು ಬದುಕಿನಲ್ಲಿ ಯಾವ ರೀತಿ ಆತ್ಮ ಮತ್ತು ಗುರಿ ಉದ್ದೇಶ ಯಾವುದಕ್ಕಾಗಿ ನಾವು ಜನಿಸಿದ್ದೇವೆ ಅನ್ನುವಂಥದ್ದು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಆ ಕುರಿತು ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ. ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಹಾಗೂ ಎಲ್ಲ ಈ ವಿಡಿಯೋವನ್ನು ನೋಡುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಮಾಸ್ಟರ್. ಇವತ್ತು ಮನುಷ್ಯನಿಗೆ ಬೇಕಾಗಿರುವುದು ಅದ್ಭುತವಾದ ಮಂತ್ರ ಯಾವುದು ಅಂತಂದರೆ ಏಕಾಗ್ರತೆ. ಈ ಏಕಾಗ್ರತೆಯನ್ನು ಯಾರಲ್ಲಿ ಇರುತ್ತದೆ ಅವರು ಯಾವೇ ಕೆಲಸ ಮಾಡಿದರೂ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಎಂದು ಮಹಾತ್ಮರು ಇಂದಿನಿಂದಲೂ ಇವತ್ತಿನವರೆಗೂ ನಮಗೆ ತಿಳಿಸ್ತಾ ಬಂದಿದ್ದಾರೆ. ನಾವು ಅದನ್ನು ಕರೆಕ್ಟಾಗಿ ಪಾಲನೆ ಮಾಡ್ತಾ ಇಲ್ಲ ಇವತ್ತು ನಾವೆಲ್ಲರೂ. ಅದಕ್ಕಾಗಿ ತಿಳ್ಕೋಬೇಕು ನಾವು. ಈ ಏಕಾಗ್ರತೆ ಯಾರಲ್ಲಿ ಇರ್ತದ ಅವರು ಹೆಚ್ಚು ಜ್ಞಾನ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಆತ್ಮಜ್ಞಾನದಲ್ಲಿ ಮತ್ತು ಬಾಹ್ಯ ಪ್ರಪಂಚದಲ್ಲಿ ಅಂತಂದರೆ ಅಲ್ಲಿ ಕೂಡ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದರೆ ಏಕಾಗ್ರತೆ ಮುಖ್ಯವಾಗಿದೆ. ಅದಕ್ಕಾಗಿ ಬಾಹ್ಯ ಪ್ರಪಂಚದಲ್ಲೂ ಏಕಾಗ್ರತೆ ಬೇಕು, ಅಂತರ ಪ್ರಯಾಣ ಮಾಡುವುದಕ್ಕೂ ಏಕಾಗ್ರತೆಯೇ ಬೇಕು. ಬ್ಯಾಕ್ ಕೇಳಿದ್ರಲ್ಲ ಸ್ನೇಹಿತರೆ, ಚೆನ್ನಪ್ಪ ಗುರೂಜಿಯವರು ಧ್ಯಾನದಿಂದ ಮತ್ತು ಜ್ಞಾನ ಪಡ್ಕೋಬೋದು. ಆ ಜ್ಞಾನದಿಂದ ಬದುಕಿಗೆ ಒಂದು ಅರ್ಥ ರೂಪಿಸ್ಬೋದು. ಇದರಿಂದ ಜನ್ಮ ಜನ್ಮಾಂತರದವರೆಗೂ ದೇಹ ಶಾಶ್ವತವಲ್ಲ, ಆತ್ಮ ಶಾಶ್ವತ. ದೇಹಗಳು 100 ತ್ಯಜಿಸಿದರೂ ಆತ್ಮ 300ಕ್ಕಿಂತ ಹೆಚ್ಚು ಆತ್ಮ ಬದುಕಿದ ನಂತರ ಈ ಮಾನವ ಜನ್ಮ ಶ್ರೇಷ್ಠ ಜನ್ಮಕ್ಕೆ ಆತ್ಮ ಬರುತ್ತೆ. ಈ ರೀತಿ ಇತ್ಯಾದಿ ವಿಚಾರಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈಗ ಧ್ಯಾನದಿಂದ ಪತ್ರಿಜಿಯವರು ಏನೆಲ್ಲ ಉಪಯೋಗಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನಮಗೆಲ್ಲ ತಿಳಿಸಿದ್ದಾರೆ. ವಿಶ್ರಾಂತಿ ಮತ್ತು ಒತ್ತಡ ಕಡಿಮೆ ಆಗುತ್ತೆ, ಆತಂಕ ಅರಿವನ್ನು ವಿಸ್ತಾರ ಮಾಡುತ್ತೆ, ಸ್ವಯಂ ಅರಿವನ್ನು ಹೆಚ್ಚಿಸ್ತದೆ, ಹಾಗೆ ಭಾವನಾತ್ಮಕ ಆರೋಗ್ಯವನ್ನು ಉತ್ತೇಜಿಸುತ್ತದೆ, ಗಮನವನ್ನು ವಿಸ್ತರಿಸುತ್ತದೆ, ಜೊತೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ.
ಮನುಷ್ಯನಲ್ಲಿ ದಯೆ ಅನ್ನುವಂಥದ್ದು ಉಂಟು ಮಾಡುತ್ತದೆ. ವ್ಯಸನಗಳು ಮಾನವನಿಗಿರ್ತಕ್ಕಂಥ ವ್ಯಸನಗಳು ಕೂಡ ಇದರಿಂದ ದೂರ ಆಗ್ತವೆ. ನಿದ್ರೆಯ ಸಮಸ್ಯೆಗಳು ಮತ್ತು ನಿದ್ರೆಯನ್ನು ಸುಧಾರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೇನಪ್ಪ ಅಂತಂದರೆ ನೋವನ್ನು ನಿಯಂತ್ರಿಸುವ ಸಹಾಯ ಮಾಡುತ್ತೆ. ಅಂದರೆ ಮೆಡಿಕಲಿ ಏನಾದರೂ ಒಂದು ಔಷಧಿಗಳು ತಗೊಳ್ತಾ ಇದ್ದೀವಿ ಅಂತಂದರೆ ಅದು ಸರಿಯಾಗಿ ಸ್ಪಂದಿಸುತ್ತೆ. ಹೀಗೆ ರಕ್ತದ ಒತ್ತಡ ಕಡಿಮೆ ಮಾಡಿ ಹೃದಯದ ಕಾಯಿಲೆಗಳನ್ನು ಕೂಡ ಕಮ್ಮಿ ಮಾಡುತ್ತೆ, ಆತ್ಮವಿಶ್ವಾಸ ಹೆಚ್ಚು ಮಾಡುತ್ತೆ. ಹೀಗೆ ಇತ್ಯಾದಿ ಲಾಭದಾಯಕವಾದಂಥ ಧ್ಯಾನದಿಂದ ವಿಚಾರಗಳನ್ನು ಪತ್ರಿಜಿಯವರು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಬುದ್ಧಿಗಾಗಿ ಪ್ರಯತ್ನಿಸುವುದೇ ಸಿದ್ಧತ್ವ. ಆದ್ದರಿಂದ ಸಾವಿರಾರು ಮನುಷ್ಯರಲ್ಲಿ, ಲಕ್ಷಾಂತರ ಮನುಷ್ಯರಲ್ಲಿ ಕೆಲವರು ಮಾತ್ರ ಆ ಬುದ್ಧಿಗೋಸ್ಕರ ಪ್ರಯತ್ನಿಸುತ್ತಾ ಇರುತ್ತಾರೆ. ಎಲ್ಲರೂ ಪ್ರಯತ್ನಿಸುವುದಿಲ್ಲ. ಎಲ್ಲರೂ ಮನಸ್ಸಿನಿಂದ ಸಂತೃಪ್ತರಾಗಿರುತ್ತಾರೆ, ಮನಸ್ಸು ಜೊತೆ ತೂಗಾಡುತ್ತಾ ಇರುತ್ತಾರೆ, ಮನುಷ್ಯರಾಗಿಯೇ ಉಳಿಯುತ್ತಾರೆ. ಕೆಲವು ಜನ ಮಾತ್ರ ಬುದ್ಧಿಗೋಸ್ಕರ ಪ್ರಯತ್ನಿಸುತ್ತಾ ಇರುತ್ತಾರೆ. ಅಂತಹ ಸಾವಿರಾರು ಜನರಲ್ಲಿ, ಅಂದ್ರೆ ಬುದ್ಧಿಗಾಗಿ ಪ್ರಯತ್ನಿಸುವ ಸಾವಿರಾರು ಜನರಲ್ಲಿ ಒಬ್ಬರೋ ಇಬ್ಬರೋ ಮಾತ್ರ ತಲುಪುತ್ತಾರೆ. ಎಲ್ಲಿಗೆ ತಲುಪುತ್ತಾರೆ? ಬುದ್ಧಿಯ 100ರಷ್ಟು. ಮತ್ತು ನೆಮ್ಮದಿ ಮತ್ತು ಆರೋಗ್ಯಕರ ಜೀವನ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಧ್ಯಾನದ ಅಗತ್ಯತೆ ಇದೆ. ಪ್ರತಿದಿನ ತಪ್ಪದೆ 40 ನಿಮಿಷದಿಂದ 1 ತಾಸುವರೆಗೆ ಧ್ಯಾನ ಮಾಡುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಅಂತ ಹೇಳುತ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಇದಕ್ಕಿಂತ ತುಂಬ ಉಪಯುಕ್ತವಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ಬರ್ತೇನೆ. ನಮ್ಮ ವಾಯ್ ಮಕಾಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ನಮಸ್ಕಾರಗಳು.